ಡೇ 5 ಆಫ್ ಸೆಲ್ಲಿಂಗ್ ಸಮೋಸ ಕಚೋರಿ ಜಲೇಬಿ. ನೋಡೋಣ ಇವತ್ತು ಎಷ್ಟು ವ್ಯಾಪಾರ ಆಗುತ್ತೆ ಅಂತ. ಎಲ್ಲ ಐಟಮ್ ರೆಡಿ ಮಾಡಿ ಶೋಕೇಸ್ ಅಲ್ಲಿ ಇಕ್ಕೋವರೆಗೂ 5 ಗಂಟೆ ಆಗಿತ್ತು. ಎಲ್ಲ ಇಕ್ಕಿದ ತಕ್ಷಣ ಕಸ್ಟಮರ್ ಎಲ್ಲ ಬರೋದು ಸ್ಟಾರ್ಟ್ ಆದ್ರು. ನಾನು ಎಲ್ಲರಿಗೂ ಐಟಮ್ ಕೊಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದೆ. ಇವ್ರು ಬಂದು 6 ಸಮೋಸ ತಗೊಂಡೋದ್ರು. ಆಮೇಲೆ ಇವ್ರು ಬಂದು 8 ಸಮೋಸ ತಗೊಂಡೋದ್ರು. ಆಮೇಲೆ ಇವ್ರು ಬಂದು 8 ಸಮೋಸ 250 ಗ್ರಾಮ್ ಜಲೇಬಿ ತಗೊಂಡ್ರು. ಇವತ್ತಂತೂ ಸಮೋಸ ಮಿಕ್ತಾನೆ ಇದ್ದಿಲ್ಲ, ಎಲ್ಲಾರು ಸಮೋಸಾನೇ ತಗೊಂತಿದ್ರು. ಆಮೇಲೆ ಇವ್ರಿಗೆ 250 ಗ್ರಾಮ್ ಜಲೇಬಿ ಕೊಟ್ಟೆ. ಆಮೇಲೆ ಕಸ್ಟಮರ್ ನ ಹ್ಯಾಂಡಲ್ ಮಾಡ್ತಾ 7 ಗಂಟೆ ಆಗ್ಬಿಟ್ಟಿತ್ತು. ಆದ್ರೂ ಕಸ್ಟಮರ್ ಅಂತೂ ಇವತ್ತು ಕಡಿಮೆ ಆಗ್ತಿದ್ದಿಲ್ಲ. ಆಮೇಲೆ ಇವ್ರಿಗೆ 1 ಕಚೋರಿ ಕೊಟ್ಟೆ. ಆಮೇಲೆ ಸ್ವಲ್ಪ ಕಸ್ಟಮರ್ ಸಮೋಸ ತಿನ್ನಕ್ಕೆ ಬಂದ್ರು, ಅವ್ರಿಗೂ ಕೊಟ್ಟೆ. ಆಮೇಲೆ ಒಬ್ರು ಕಸ್ಟಮರ್ ಬಂದು ಅರ್ಧ ಕೆಜಿ ಜಲೇಬಿ ತಗೊಂಡು. ಆಮೇಲೆ ಕಸ್ಟಮರ್ ಕಡಿಮೆ ಆದ್ರೂ ಅಷ್ಟೊತ್ತಿಗೆ ಬೇಗ ಚಟ್ನಿನ ಪಾರ್ಸಲ್ಗೆ ರೆಡಿ ಮಾಡಿ ಇಡ್ತಿದ್ದೆ. ಫಸ್ಟ್ ಗ್ರೀನ್ ಚಟ್ನಿನ ಮಾಡಿದೆ, ಆಮೇಲೆ ಸ್ವೀಟ್ ರೆಡ್ ಚಟ್ನಿನ ಪಾರ್ಸಲ್ ಮಾಡಿದೆ. ಆಮೇಲೆ ತಿರ್ಗಾ ಕಸ್ಟಮರ್ ನಾನ್ ಸ್ಟಾಪ್ ಬರೋದು ಸ್ಟಾರ್ಟ್ ಆದ್ರು. ಎಲ್ಲಾರ್ಗು ಸಮೋಸಾನೇ ಬೇಕಿತ್ತು ಇವತ್ತು. ಆಮೇಲೆ ಇವ್ರಿಗೆ 1 ಸಮೋಸ ಕೊಟ್ಟೆ. ಆಮೇಲೆ ಪೀಕ್ ಅವರ್ಸ್ ಅಲ್ಲಂತೂ ತುಂಬಾ ಕ್ರೌಡ್ ಆಗ್ಬಿಟ್ಟಿತ್ತು. ಸೊ ನಾನು ಎಲ್ಲಾರ್ಗು ಐಟಮ್ ಕೊಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದೆ. ಇವ್ರಿಗೆ 1 ಕೆಜಿ ಜಲೇಬಿ ಕೊಟ್ಟೆ. ಆಮೇಲೆ ತಿರ್ಗಾ 10 ಸಮೋಸ ತಗೊಳಕ್ಕೆ ಬಂದ್ರು. ಆಮೇಲೆ ಇವ್ರಿಗೆ ಜಲೇಬಿ ಕೊಟ್ಟೆ. ನಮ್ಮ ಅಂಗಡಿಗೆ ಬಂದ್ರೆ 1 ಕಚೋರಿ ಮಸ್ಟ್ ಟ್ರೈ ಮಾಡಿ, ಬಿಕಾಸ್ ನನ್ಗಂತೂ ಫೇವ್ರೇಟ್. ನೀವು ಟ್ರೈ ಮಾಡಿ. ಇವತ್ತು ನಾವು 340 ಸಮೋಸ ಸೇಲ್ ಮಾಡಿದ್ರಿ. ಇವತ್ತು ಅರ್ನಿಂಗ್ಸ್ ಬಂದು 6320, ಖರ್ಚು ಬಂದು 1980. ಇವತ್ತಿಗೆ ಅಷ್ಟೇ. ಲೈಕ್ ಮಾಡಿ, ಫಾಲೋ ಮಾಡಿ. ಬಾಯ್ ಬಾಯ್.